ತಿನ್ನ ಗಪ್ಚುಪ್ ತಿನ್ನ ಒಣಗಿದ ಹುಲ್ಲು ತಿನ್ನಪ್ಪ ಅಂತಂದ್ರೆ ಒಟ್ಟು ನಾ ಯಾಕೆ ಅಂತೈತಿ ಎಮ್ಮೆ ಒಂದು ಹಸಿ ಹುಲ್ಲ ಬೇಕಂತ ಎಲ್ಲಿ ಹೋಗಿ ತೊಗೊಂಡು ಬರೋದು ಆಮೇಲೆ ಹೇಳು ಇವದಲ್ಲ ನನ್ನ ಗಂಡ ಸುಬ್ಬ ಎಮ್ಮಿ ಸದ್ಯಕ್ಕೆ ಹಾಳು ಹಚ್ಚಿ ಹಸಿಗೆಟ್ ಹೋಗದ್ದ ನೋಡು ಒಟ್ಟು ತನ್ನ ಗತೆ ತನಗೆ ಹಂಗೆ ತಿನ್ನಾಕ ಚಲೋ ಚಲೋ ಬೇಕು ಒಟ್ಟು ಹಂಗೆ ಎಮ್ಮಿಗೂ ಅಂಥದ ಬೇಕು ಹಸಿ ಹುಲ್ಲ ಬೇಕಂತ ತಿನ್ನಾಕ ಒಣಗಿದ ಹುಲ್ಲ ತಿನ್ನಾಕ ನಾ ಯಾಕೆ ಅಂತೈತೆ ಒಟ್ಟು ಹಾಟ್ಯಂದ ಯಾವ್ದಾರೆ ಆಗೋತ ತಿಂದು ಗಪ್ಚುಪ್ಪ ಹೊಟ್ಟೆ ತುಂಬ ಕಮ್ಮಂಗೆ ಕುಂಡ್ಬೇಕು ಇಲ್ಲ ಒಟ್ಟೆ ಕೂಗು ಕೋಳಿಗೆ ಖಾರ ಮಸಾಲೆ ಖಾರ ಮಸಾಲೆ ಖಾರ ಮಸಾಲೆ ಕುಕ್ಕು ಕೋಳಿಯೇ ಕಳ್ಳ ಕೋಳಿಯೇ ಜಂಬ ಮಾಡ್ತೀಯ ಓಡಿ ಹೋಗ್ತೀಯ ನಾನೆಂದು ನಿನ್ನ ಬಿಡೆನು ಕೂಗು ಕೋಳಿಗೆ ಖಾರ ಮಸಾಲೆ ಇವತ್ತು ಮಾತ್ರ ಏನು ಬಸಪ್ಪ ಜೋರು ಹಾಡು ಹಾಡತಿ ಏನು ಈ ಕಡೆಯಿಂದ ಬಂದಿ ಅಡ್ಡ ಹಾದಿಂದ ಅದೇನು ಬಗ್ಗೆ ಬಂದಿ ನಾನ ಹಂಗ ಬೈನಿ ಇಲ್ಲಿಂದನ ಹಂಗ ಸೋರ ದೂರ ಆಗ್ತೈತಿ ಅಂತೇಳಿ ಹಿಂಗೆ ಅಡ್ಡ ಹಾದಿರ ಬೈನಿ ಇಲ್ಲಿ ನಿನ್ನ ಮನೆ ಸಂದ್ರಾಗಿಂದ ಹಾಶಿ ಹಿಂಗಂದ್ರೆ ಇಲ್ಲಿಂದ ಸನೆ ಆಗ್ತೈತ್ಲೆ ಅದಕ್ಕಾಗಿ ಏನೋ ಬೆಳಗ್ಗೆ ಬೆಳಗ್ಗೆ ಕುಡ್ತೇನ ಹೊತ್ತ ಯಾಯ ಐತೆ ಇಲ್ಲ ಸೆರೆ ಕುಡಿಯಾಕ ಬೆಳಗ್ಗೆ ಎಣ್ಣೆ ಹೊಡೆದು ಕಾಣ್ತೈತಿ ಅದಕ್ಕೆ ಹಿಂಗಾಸಿ ಬಂದ ನೀವು ಇಲ್ಲ ಅಂದ್ರೆ ಹಿಂಗಾಸಿ ಬರೋ ಮಗನ ಅಲ್ಲಿವ ಯಾವತ್ತು ಏನೋ ಹೊತ್ತ ಯಾಯ ಅದು ನೋಡಿ ಕುಡಿಬೇಕು ಬೆಳಗ್ಗೆ ಚಾಲು ಮಾಡಿದಾನ ಅದಿರಲಿ ಇಟ್ಟು ದೊಡ್ಡ ಪಿಶ್ವಾಗಿ ಏನು ಒಯ್ಯತೀನಿ ಇಟ್ಟು ಬೆಳಗ್ಗೆ ಹೇಳು ಇದ್ರಾಗ ಏನೈತಿ ಅಂದ್ರೆ ಹೇಳ್ರ ನಿನಗೂ ನೀರು ಬರ್ತಾವ ಬಾಯಾಗ ಇವತ್ತು ಕಮ್ಮ ಹಂಗೆ ಹಾಕಿನ ಅದಕ್ಕೆ ಮಸ್ತ್ ಹಂಗೆ ಮಸಾಲ ಗಿಸಾಲ ಮಾಡಿ ಇವತ್ತು ಸುಕ್ಕ ಮಾಡಿ ತಿನ್ನಾವದಾನ ಚಿಕನ್ ಒಯ್ಯಾತನ ಇದ್ರಾಗ ಏನಂದಿ ಚಿಕನ ದೂರ 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 ನನ್ನಿಂದ ಹೂವಾ ಅಡ್ಡಂದ ಮುಟ್ಟಿ ಬಿಡ್ತೀನಿ ಲೋ ಈಗ ನಾನ ದೂರ 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 ಅಯ್ಯ ಸುಬ್ಬಾಕ ಚಿಕನ್ ಅಂದ್ರೆ ಅಟ್ಯಾಗ ದೂರ ಹೋದ್ಯಾ ಅದ್ರಾಗೇನು ಬಾಂಬ್ ತಂದನು ನಾ ಬ್ಲಾಸ್ಟ್ ಆಗ್ತೈತಿ ಚಿಕನ್ ತಂದನ ಅಂತ ನಾನು ನಿನಗೆ ಏನ ಈ ಪಿಶ್ವ್ಯಾಗ ಬಾಂಬ್ ತಂದನು ಬ್ಲಾಸ್ಟ್ ಮಾಡಕ ಅನ್ನೋಂಗ ಓಡಾಡತಿ ಯಾಕ ನೋಡಿಲ್ಲ ಎಷ್ಟು ಚಂದ ಐತಿ ತಾಜಾ ಐತಿ ಬಾಯ್ಲಿ ನೋಡು ಬಾಯ್ಲಿ ನಾ ಅದನ್ನ ನೋಡೋದು ಬೇಡ ನೀನು ಹಂಗೆ ತೋರಿಸೋದು ಬೇಡ ಏನೋ ಗೊತ್ತಾಗೋದಿಲ್ಲ ಈಗ ಶ್ರಾವಣ ಸೋಮವಾರ ನಡೆದೈತಿ ಅಂಥೇಳಿ ಚಿಕನ್ ನೋಡೋದಲ್ಲ ಅದನ್ನ ಹತ್ರ ಪೀಸು ಹೋಗೋದಿಲ್ಲ ಈಗ ನಾ ಅದನ್ನ ತಂದ ಈಗ ನನ್ನ ಮುಂದೆ ತೋರ್ಸತ್ಯಪ್ಪ ಅಂತಂದ್ರೆ ಹೇಳು ಶ್ರಾವಣ ಸೋಮವಾರದಾಗ ಯಾರ್ಯಾರು ಚಿಕನ್ ತಿಂತಾರೋ ಎಲ್ಲರೂ ಮನೆ ಅದು ತೊಳೆದು ಹಸನ ಮಾಡಿ ದೇವ್ರ ಪೂಜೆ ಮಾಡ್ತಾರೆ ಭಕ್ತಿದಿಂದ ಏನು ಕಾರ್ಯ ಅದು ಆಗೋದೈತಿ ನಮ್ದು ಅದೆಲ್ಲ ಚಲೋತಂಗ ಆಗಲಿ ಅಂಥೇಳಿ ಇನ್ನು ನೀವ ಬದಿ ನಾನು ಹಿಂದೆ ಬಿದ್ದಿ ತೊಗೊಂಡು ಹೋಗೋದು ನಾ ಕಡೆಯಿಂದ ತೊಗೊಂಡು ಹೋಗಿ ನನ್ನ ಮುಂದೆ ನಿಲ್ಬೇಡ ಹೋಗತ್ತ ಮತ್ತು ನಾನು ಹಿಂದಿಂದ ಬರತ್ತಾನ ನಾ ಎಷ್ಟು ದೂರ ಹೋಗೋದು ನನ್ನ ಸನೇಕ ಬರತ್ತಾನ ಹೋಗಪ್ಪ ಹೋಗತ್ ತೊಗೊಂಡು ಹೋಗಿ ನಿನ್ನ ಚಿಕನ್ ನೀನ ಹೋಗ ಏನೋ ದೇವ್ರದ ಭಕ್ತಿದಿಂದ ಚಿಕನ್ ತಿನ್ನೋದು ಬಿಟ್ಟ ಚಲೋತಂಗ ಇರೋದು ಬಿಟ್ಟ ಬೆಳಗ್ಗೆ ಸೆರೆ ಕುಡಿದು ಚಿಕನ್ ತೊಗೊಂಡು ಬಂದಾನ ಅದು ಶ್ರಾವಣ ಸೋಮವಾರದಾಗ ಏನೋ ಹೋದ ಕಾಣ್ತೈತೆ ನಾ ಎಲ್ಲಿ ಹೋಗ್ಲಿ ನಾ ಹೋಗಿಲ್ಲ ಇನ್ನ ನನ್ನ ಮಾತು ಮುಗೋದಿಲ್ಲ ಪೀಚೆ ದೇಕು ಪೀಚೆ ಇಡ್ಲಿ ನಿತ್ತ ನೀವು ಇನ್ನಾರ ಅಯ್ಯೋ ದೇವ್ರ ಹ್ಞೂ ಮತ್ತ ನನ್ನ ಮಾತು ನಾ ಇನ್ನ ಪೂರ ಹೇಳು ಮಟ್ಟ ಹೆಂಗೆ ಹೋಗ್ಲಿ ಹೇಳು ನೀನು ಬಿಟ್ಟ ನನ್ನ ಮಾತು ಕೇಳಿಲ್ಲ ಏನು ಹೇಳತ್ತಾನ ಅಂತೇಳಿ ಸ್ವಲ್ಪ ಹ್ಞೂ ಆತ ನೀ ಏನು ಹೇಳ್ದ ಅಲ್ಲೇ ನಿಂತು ಹೇಳ್ದ ನನ್ನ ಸರಿಯಾಗಿ ಬರಬೇಡ ನೋಡು ಈಗ ಹೇಳ್ತಾನ ನನ್ನ ಸನಿಯಕ್ಕೆ ಅದು ಏನಾರ ಬೈಂದಪ್ಪ ಅಂತಂದ್ರೆ ನೀನು ಮುಟ್ಟಕ್ಕೆ ಆಗೋದಿಲ್ಲ ನಾ ಈಗ ಹೇಳ್ಬೇಕಪ್ಪ ಅಂತಂದ್ರೆ ಇಲ್ಲಾಂದ್ರೆ ನೀನು ಹಣ್ಣುಗಾಯಿ ನೀರುಗಾಯಿ ಮಾಡಿ ಹೋಗಿತೀನಿ ನಾ ಈಗ ನಿನ್ನ ಚಟ್ನಿ ಮಾಡಿ ಹೋಗಿದ್ದೀನಿ ಹಂಗೆ ಏನು ಮಾಡ್ತಿ ಕೈಯಾಗ ಒಂದು ಚಿಕನ್ದು ಬ್ಯಾಗ್ ಹಿಡ್ಕೊಂಡು ನಿತ್ತಿ ನಿನ್ನ ಮುಟ್ರೆ ಆಕೆ ನನಗೆ ಮೇಲಿಗೆ ಆಗಿ ಹೋಗ್ತಾನ ಹಂಗೆ ಅನ್ಸತೈತಿ ನನಗೆ ಒಟ್ಟು ಅಲ್ಲೇ ನಿಂತು ಹೇಳಿ ನೋಡಿ ನನಗೆ ಏನು ಹೇಳ್ದಲ್ಲ ಅಲ್ಲೇ ನಿಂತು ಹೇಳಿ ನನ್ನ ಸನಿಯಕ್ಕೆ ಬಂದ್ರೆ ನೋಡಿ ಹೇಗೆ ನೀನು ಮಾತು ಹಂಗಲ್ಲ ವರ್ಷ ಪೂರ ಚಿಕನ್ ತಿನ್ನೋದು ಅಂತ ವರ್ಷದಾಗ ಒಂದ್ಸತಿ ಈಗೇನೋ ಶ್ರಾವಣ ಬಂತಂತ ಚಿಕನ್ ತತ್ತಿ ತಿನ್ನೋದು ಬಿಡೋದು ಅಂತ
ಅಟ್ಟ ನೀವು ಆ ದೇವ್ರ ಮ್ಯಾಗ ಭಕ್ತಿ ಇದ್ದಾರ ತಿನ್ಬೇಡ್ರಿ ಒಟ್ಟೆ ಚಿಕನ ಏನೋ ನೋಡ್ತಾನೋ ಹಾಂ ಅವಾಗ ಹಾಕ್ತಿರ್ತೀರಿ ಚಿಕನ ಅವಾಗ ಹಂಗೆ ಹಾಕಿನ ಎತ್ತತ್ತೀರಿ. ಈಗ ನಾ ಏನು ಒಂದಿಟ್ಟು ತಂದನು ಆ ಕಡೆಯಿಂದ ಈ ಕಡೆ ಅಯ್ಯೋ 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 ಅಂತೇಳಿ ಓಡಿ ಓಡತ್ತಿಲ್ಲ ಸುಬ್ಬಕ್ಕ. ನಾವು ತಿನ್ನೋದಿಲ್ಲ ಅಂತೇಳಿ ಏನು ಹೇಳತ್ತಿಲ್ಲ ನಿಮ್ಮ ಮುಂದೆ. ಆದ್ರೆ ಪೂಜೆ ಅನ್ನೋದೊಂದು ಇರ್ತೈತೆ, ನಿಯಮ ಅನ್ನೋದೊಂದು ಇರ್ತೈತೆ. ಹಿರಿಯರ ನಿಯಮ ಪೂಜೆ ಮಾಡಿದ್ರಪ್ಪ ಅಂತಂದ್ರೆ ಹಂಗೆ ಏನು ಮಾಡಿಲ್ಲ. ಈಗ ಶ್ರಾವಣ ಸೋಮವಾರ ನಡೆಯತೈತಿ, ಅವಾಗ ಯಾರೋ ತಿನ್ನೋದಿಲ್ಲ. ಅಂಥದ್ರಾಗ ನೀರು ತಂದಿಲ್ಲಿ ನಾಟಕ ಮಾಡತ್ತೀಯಪ್ಪ ಅಂತಂದ್ರೆ ಹೇಳು, ಮತ್ತು ಉಲ್ಟಾಸಿದ ನನಗೆ ಅನ್ನತಿ. ಹೋಗ ರಗಡ್ ಶಾನೆ ಇದೀವಿ, ಹೋಗ ಏನಾರ ಮಾಡ್ಕೊರೋಗ. ತಿಂದ್ರಕಾಯಿ ಬಿಡ, ತಿಂದ್ರಕರು ನಿನಗೆ. ನಮಗೇನು ಅನ್ನಕ್ಕೆ ಬರಬೇಡ ನೀ. ನಾವು ಈಗ ಒಟ್ಟು ಪೂಜೆ ಅದು ಮಾಡ್ಕೋತದು ನಮ್ಮದು. ಇದನ್ನ ಧರ್ಮ ಭ್ರಷ್ಟ ಮಾಡಬೇಡ ನೀ. ಹೋಗಿ ಏನಾರ ಮಾಡ್ಕೊರೋ ಹೋಗದು. ಹುಡ್ಕ ಹೇಳೋದು ಒಂದ, ಏನಂತ ಚಪ್ಪಲಿ ತಮಗೆ ತೆಲಿಗೆ ಮ್ಯಾಗ ಬಡ್ಕೊರೋದು ಒಂದು. ಹಂಗಾತ ಚಲೋ ಹೇಳಕ್ಕೆ ಬಂದ್ರೆ ಹಿಂಗೆ ಮಾಡ್ತಾನೆ ಇಲ್ಲಿ. ಎಲ್ಲಿ ಹೋಗತಿ ಬುಲ್ಬುಲ್? ನಡಿ ಒಳಗೆ ನಡಿ. ಚಿಕನ್ ತಂದನ ಕಮ್ಮಂಗೆ ಸುಖ ಮಾಡಿ ನೋಡಕಿನ ತಿಂದ್ರೆ ಹಂಗೆ ಬಾಯಾಗ ಖಾರ ಹಂಗೆ ಉಳಿಬೇಕು. ನಡಿ ತಗೋ ಮಾಡಿ ಪಟ್ನ. ಇಲ್ಲಿ ಪಿಶಿ ಆಗೈತಿ ಚಿಕನ, ಹೋಗಿ ಮಾಡಿ ನಡಿ. ಏನಂದಿ? ಚಿಕನ್ ತಂದಿ? ತಲೆಯಾಗ ಬುದ್ಧಿದ ಐತೋ ಇಲ್ಲ ನಿನಗೆ? ಏನಾರೇ ಶ್ರಾವಣ ಸೋಮವಾರ ನಡೆದೈತಿ, ಯಾರು ಚಿಕನ್ ತಿಂತಾರೋ ಇಂಥ ಟೈಮ್ದಾಗ? ಹೇಳು, ನಾನು ಆ ದೇವ್ರು ಹೊಂಟಿದನ್ನ ನನ್ನ ತಲೆ ಕೆಡಿಸ್ಬೇಡಿ ಈಗ ನೀ. ಸರಿ ದೂರ ಪಿಶ್ವಿನಿಂದ. ಏನಂದಿ? ಪಿಶ್ವಿ ದೂರಿಡು? ಯಾವ ದೇವ್ರು? ಅಂಥ ದೇವ್ರು? ಆ ದೇವ್ರು ನಿನ್ನ ಮ್ಯಾಗ ಅಟ್ಟು ಕರುಣೆ ಇದ್ದಿರ ನಮ್ಮ ಮನ್ಯಾಗು ಯಾವ್ದಾರ ಒಂದು ಮಗು ನಕ್ಕೋತ ಆಡ್ಕೋತ ಓಡಾಡ್ಕೋತ ಇರ್ತಿತ್ತು. ಇಟ್ಟು ವರ್ಷ ಮ್ಯಾಗ. ಎಷ್ಟು ವರ್ಷ ಆತ ನಮ್ಮ ಮದುವೆ ಆಗಿ? ಹೇಳು. 12 ವರ್ಷ ಆತು ನಮ್ಮ ಮದುವೆ ಆಗಿ. ಇನ್ನಾರು ಒಂದು ಕೂಸಿಲ್ಲ ಏನಿಲ್ಲ, ಇಬ್ಬರೇ ಇರ್ತು ಗೂಗತ್ತೆ ಮನ್ಯಾಗ. ಅದು ನೋಡುದಿಲ್ಲ ನಿನ್ನ ದೇವ್ರ? ಆ ದೇವ್ರ ಸಲುವಾಗಿ ಇಟ್ಟೆಲ್ಲ ಮಾಡ್ತಿ. ಆ ದೇವ್ರು ಯಾಕೆ ಕರುಣೆ ತೋರಿಸಲ್ಲ ನಿನ್ನ ಮ್ಯಾಗ ಹೇಳು? ಬಂಜೆ ಇದ್ದೀನಿ, ಬಂಜೆ. ನಿನಗೆ ಯಾವತ್ತೂ ಮಕ್ಕಳಾಗೋದಿಲ್ಲ, ನನಗೆ ಗೊತ್ತಾತ. ನೀ ಹಿಂಗೆ ಇರ್ತಿ ಸವಿತಕ್ಕ. ನಾನು ಹಿಂಗೆ ಸತ್ತು ಹೋಗೋದು. ನನ್ನ ಅವು ಅಪ್ಪ ಅಂತ ಕರಿಯಾರ ಯಾರೋ ಹುಟ್ಟೋದಿಲ್ಲಿನ, ನಾನು ಯಾರು ಕರೀದು ಇಲ್ಲ. ಮತ್ತು ಹೊಳ್ಕೊತೀಗ ದೇವ್ರ ಪೂಜೆ ಮಾಡಕ್ಕೆ ಹೋಗ್ತಾಳಂತ. ತಗೋ ಹೋಗಿ ಕಮ್ಮಿಗೆ ಚಿಕನ್ ಮಾಡಕ್ಕೆ ಹೋಗ. ನಾ ತಿನ್ಬೇಕೀಗ ಸದ. ಹೋಗಿ ಮಾಡಿಕೊಡೋಗ ನನಗೆ. ತಗೋ ಪಿಶ್ವಿ. ನೀನ ಗಂಡಾಗಿ ನನಗೆ ಇಷ್ಟೆಲ್ಲ ಮಾತಾಡ್ತೀಯಪ್ಪ ಅಂತಂದ್ರೆ ಬೇರೆದರ ಎಷ್ಟು ಮಾತಾಡಬಾರ್ದು. ನನ್ನ ಬಗ್ಗೆ ಯಾವತ್ತರ ಯೋಚನೆ ಮಾಡಿದೀನಿ? ನನ್ನ ಮನಸ್ಸಿನಾಗ ನನಗೆ ಎಷ್ಟು ನೋವೈತೆ ಅಂತ ತಿಳ್ಕೊರೋದು ಯೋಚನೆ ಮಾಡಿದಿ? ಬರೀ ಸೆರೆ ಕುಡಿನಿ, ಚಿಕನ್ ತಿನ್ನಿ, ನಾನು ಬೇಯ್ದಿನಿ, ಹಂಗಾತು ಹಿಂಗಾತು ಎಲ್ಲ ಹಂಪ ತಂದ ನನ್ನ ಮ್ಯಾಗ ಇಡ್ತಿ. ನಾ ಯಾರ ಮ್ಯಾಗ ಇಡ್ಬೇಕು ಹಂಪ? ನಾ ಯಾರ ಮ್ಯಾಗ ಇಡ್ಬೇಕು? ಮಕ್ಕಳು ಆಗ್ಲಿಲ್ಲಪ್ಪ ಅಂತಂದ್ರೆ ಹತ್ರ ನಂದೇನು ತಪ್ಪೈತೆ? ನಿಂದೇನು ತಪ್ಪಿಲ್ಲ, ಎಲ್ಲ ನಂದ ತಪ್ಪೈತೆ ಹೇಳು. ಇದ್ರ ಸಲುವಾಗರೆ, ಮಗು ಸಲುವಾಗರೆ ಪ್ರತಿ ವರ್ಷ ಪ್ರತಿ ಶ್ರಾವಣ ಉಪವಾಸ ಇರ್ತಾನ ದೇವ್ರ. ನನಗೂ ಲಗುಟ್ನ ಉಡಿ ತುಂಬಲಿ, ನನಗೂ ಒಂದು ಮಗು ಆಗಲಿ ಅಂತೇಳಿ. ನೀ ಹಿಂಗೆ ಅಂತಿಲ್ಲ ದೇವ್ರ ಮ್ಯಾಗ. ಒಂದಲ್ಲ ಒಂದು ಆ ಟೈಮ್ ಬರತೈತೆ. ನಾನು ತಾಯಿ ಆಗತನ ನನಗೂ ಅವ್ವ ಅಂತೇಳಿ ಕರಿದೊಂದು ಪುಟ್ಟದೊಂದು ಮಗು ಹುಟ್ಟತೈತೆ. ನಾನು ಇದೇ ಥರ ಇರೋದಿಲ್ಲ, ಗೊತ್ತಾತು? ನೀ ದೇವ್ರಿಗೇನು ಅನ್ನಕ್ಕೆ ಹೋಗ್ಬೇಡ. ನೀ ದೇವ್ರ ಲೇಟಾಗಿ ಕೊಟ್ಟರು ಯಾವತ್ತು ತಮ್ಗ ಅಷ್ಟ ಸೇವೆ ಮಾಡೋರ್ನ ಕೈ ಬಿಡುದಿಲ್ಲ ಯಾವತ್ತು ದೇವ್ರ ಭಕ್ತರನ್ನ. ಅಷ್ಟ ನನಗೆ ನಂಬಿಕೆ ಐತಿ ದೇವ್ರ ಮ್ಯಾಗ ಅಷ್ಟು ಭಕ್ತಿನ ಐತಿ ನನಗೆ. ನೋಡಂಕೆ ಒಂದಲ್ಲ ಒಂದು ಸಹ ನೀ ಏನು ಈ ಥರ ಅಂದಿಲ್ಲ, ನೀನ ನನ್ನ ಕಾಲು ಹಿಡ್ದು ಕ್ಷಮೆ ಕೇಳ್ಬೇಕು. ಹಂಗೆ ಆಗತೈತೆ. ನನ್ನ ಅವ್ವ ಅಂಥೇಳಿ ಕರ್ಯಾರ ಹುಟ್ತಾರು. ಹ್ಞೂ ಹುಡ್ತಾರ. ನಾ ಸತ್ತ ಬೆಳಕ್ ಹುಟ್ಟುತ್ತಾ ತಗೋ ಹಿಡಿಯಂಕಿ. ಯಾವಾಗ 2 ವರ್ಷ ಆತು, ಇನ್ನಾರು ಹುಟ್ಟಿಲ್ಲ, ಇನ್ನೇನು ಹುಟ್ಟುತ್ತಾರೋ? ಹಿಂಗೆ ಸತ್ತು ಹೋಗುದನ. ನೀನು ಹಿಂಗೆ ಹೋಗಾಕಿ. ಅದಕ್ಕೆ ಅಷ್ಟು ಭಕ್ತಿ ಇದ್ರೆ ದೇವ್ರ ಇಟ್ಟು ವರ್ಷ ಮಾಡ್ತಿ. ಯಾವಾಗಾರ ಒಂದು ಸತ್ತಿರ ನೀನು ಹುಟ್ಟಿ ತುಂಬಬೇಕಲ್ಲ. ಯಾವತ್ತೂ ತುಂಬೇ ಇಲ್ಲ, ಹಿಂಗೆ ಇರ್ತೀನಿ. ತುಂಬ್ತಾನ ಉಡಿ ತುಂಬ್ತಾನ. ಇನ್ನೇನು ತುಂಬ್ತಾನ? ಮುದುಕೆ ಯಾಕೆ ಬಂದು ಇನ್ನಾರಿಕೆ ಆಸೆ ನೋಡು ಗೊಡ್ಡಿ ಅಂತಾಕೆ. ನೀ ಎಷ್ಟಂತಿ ಅನ್ನಿ, ನನಗೆ ಏನಂತಿ ಅನ್ನಿ? ಎಲ್ಲದಕ್ಕೂ ಒಂದು ಟೈಮ್ ಅನ್ನೋದು ಇರ್ತೈತಿ. ಎಲ್ಲದಕ್ಕೂ ಟೈಮ್ ಕೊಟ್ಟೆ ಇರ್ತಾನೆ ದೇವ್ರ. ನಾ ಗೊಡ್ಡಿದಾನಲ್ಲೋ ಇರುವಲ್ಲಿ. ನನಗೇನಂತಿ ಅನ್ಕರೆ, ನಾ ದೇವ್ರ ಮ್ಯಾಗಿನ ಭಕ್ತಿ ಬಿಡುದಿಲ್ಲ. ಒಂದಲ್ಲ ಒಂದು ದಿವಸ ನಿನ್ನ ಬಾಯಿ ಮುಚ್ಚೋಗಿ ಮಾಡೇ ಮಾಡ್ತಾನೆ ದೇವ್ರ. ನೀ ಅದನ್ನ ನೆನಪಿಟ್ಕೋ. ನೀ ಈ ಥರ ನನಗೆ ಅನ್ನತ್ಯಪ್ಪ ಅಂತಂದ್ರೆ ನೋಡಂಕೆ ನಿನಗೆ ಅದ್ರ ತಕ್ಕ ಪ್ರತಿಫಲ ನಿನಗೆ ಕೊಡ್ತಾನೆ ದೇವ್ರ. ನಾ ದೇವ್ರಿಗೆ ದೇವಸ್ಥಾನಕ್ಕೆ ಹೋಗ್ತಾನೆ ಈಗ ನಾನು ಹಾದಿ ಬಿಡ್ನಿ.
ಹೋಗ ತನ್ನ ಮೊಸರಿ ಕಣ್ಣೀರು ಹಾಕೋತ ಹೋಗ. ಏನು ಹಾಕಿರು ಏನು ಆಗೋದಿಲ್ಲ, ಏನು ಹರಿಯಾಕ ಆಗೋದಿಲ್ಲ ನೀನ. ಹಾಂ ದೇವ್ರ, ನನ್ನ ಹನಿ ಬರ ಈ ಥರ ಯಾಕೆ ಬರ್ದಿ ನೀನ? ನನ್ನ ಕಡೆಯಿಂದ ಏನು ತಪ್ಪಾಗೈತಿ ಅಂತೇಳಿ ಈ ಥರ ನನ್ನ ಹನಿ ಬರ ಬರದಿ. ಕುಡುಕ ಗಂಡನ ಕೊಟ್ಟೆ, ಆದರೂ ಇರ್ಲಿ ಬಿಡ ಅಂತ ಹೇಳಂತೇನಿ. ಆದ್ರೆ ನನ್ನ ತಾಯಿ ತನ್ನ ಯಾಕೆ ಕಿತ್ಕೊಂಡು ಬಿಟ್ಟು ನೀನ? ನನಗೆ ಇಷ್ಟು ವರ್ಷ ಆದ್ರೂ ಒಂದು ಮಗು ಕೊಡ್ಲಿಲ್ಲ ನೀನ ಅವ್ವ ಅಂತ ಕರೆಯಾಕ. ನೀ ನೋಡತಿ ನನ್ನ ಹಿಂಬಲ್ಲಿ ಏನಾಗತೈತಿ ಏನಿಲ್ಲ ಅಂತೇಳಿ ನಿನಗೆ ಪ್ರತಿ ವರ್ಷ ನಿನ್ನ ಪೂಜೆ ಮಾಡ್ತಾನೆ, ಉಪವಾಸ ಇರ್ತಾನೆ. ಈ ವರ್ಷ ಮುಂದಿನ ವರ್ಷ ಆದ್ರೆ ನನ್ನ ಕೂಗು ನಿನಗೆ ಕೇಳಿತಂತೇಳಿ ನಾನು ಅಷ್ಟು ಪಾಪಿ ಅದನು. ನನ್ನ ಕೂಗ ನಿನಗೆ ಕೇಳಿಸುವತ್ತೇನ? ನನ್ನ ಉಡಿ ತುಂಬ ದೇವ್ರ, ನನಗೊಂದ ತಾಯಿತನ ಕೊಡು. ರೇಣುಕಾ, ಯಾಕೆ ಅಳಾತಿ ಹೇಳಿ ನೀನ? ಯಾರು ಹೇರು ನೀ ತಾಯಿ ಆಗೋದಿಲ್ಲ ಅಂತೇಳಿ? ಹೇಳು. ದೇವ್ರು ಯಾವತ್ತು ನಂಬಿದ ಭಕ್ತರನ್ನ ಕೈ ಬಿಡುವುದಿಲ್ಲ, ಇದನ್ನ ನೆನಪಿಟ್ಕೊನಿ. ದೇವ್ರ ಯಾರನ್ನ ಹೆಚ್ಚು ಪ್ರೀತಿ ಮಾಡ್ತಾನೆ, ಯಾರನ್ನ ಹೆಚ್ಚು ನಂಬ್ತಾನಲ್ಲ ಅವ್ರಿಗೆ ಹೆಚ್ಚ ಈ ಥರ ಅಗ್ನಿ ಪರೀಕ್ಷೆ ಇಡ್ತಾನೆ. ಈ ಥರ ಆಗತೈತೆ ಅಂಥೇಳಿ ನಿನ್ನಷ್ಟಕ್ಕೆ ಈ ಥರ ನಾ ಪಾಪಿ ಅದನೇನ ಇದೆಲ್ಲ ವಿಚಾರ ಎಲ್ಲ ಮಾಡೋದು ತಲೆಯಾಗಿನ ತೆಗೆದು ಬಿಡ. ಗೊತ್ತಾತು? ಯಾಕೆ ಎಷ್ಟೋ ವರ್ಷ ಆದ್ಮೇಲೆ ಎಷ್ಟು ಮಂದಿಗೆ ಮಕ್ಕಳಾಗಿಲ್ಲ ಹೇಳು? ಈಗರ ಏನು ವಯಸ್ಸಾಗಿತ್ತು ಅಂತ ಹೇಳಿ ಅಷ್ಟು ಅಳತಿ ಈ ವರ್ಷ ಆಗದಕ್ಕ ಮುಂದಿನ ವರ್ಷ ಆಗ್ತೈತಿ. ಅದಕ್ಕೆ ಯಾಕೆ ತಲೆ ಕೆಡ್ಸ್ಕೊರತಿ? ಒಂದಲ್ಲ ಒಂದು ನೀ ನೋಡೋಕ್ಕೆ ನಾ ಹೇಳತ್ತನಿಲ್ಲೋ, ಇವತ್ತ ಶ್ರಾವಣ ಶುರುಮಾರ ಐತಿ. ನಿನಗೆ ಹೇಳತ್ತಾನ, ಒಂದಲ್ಲ ಒಂದು ನಿನ್ನ ಉಡಿ ತುಂಬತೈತಿ, ನೀ ತಾಯಿ ಆಗೇ ಆಗ್ತಿ. ನಿನ್ನ ಮನ್ಯಾಗೂ ಒಂದು ಸಣ್ಣ ಪುಟ್ಟ ಮಗು ಹುಟ್ಟತೈತಿ, ನಿನಗೆ ಅವ್ವ ಅಂತ ಕರಿತೈತಿ. ಮಂದಿ ಅನ್ನತಾರ ಅಂತೇಳಿ ತಲೆ ಕೆಡ್ಸೋರಕ್ಕೆ ಹೋಗೋಬೇಡ ನೀ. ಹಂಗಲ್ಲ ಸುಬ್ಬಕ್ಕ, ಮಂದಿ ಎಲ್ಲ ಅಂತಾರೆ ನನಗೆ ಬಂಜೆ ಹಂಗೆ ಹಿಂಗೆಲ್ಲ ಅಂದ್ರೂ ನಾ ಸಹಿಸ್ಕೋತಾನೆ. ಆದ್ರೆ ಸ್ವಂತ ಗಂಡ ನನಗೆ ಅಂತಲ್ಲ, ನನಗೆ ಎಷ್ಟು ಚಿತ್ರ ಹಿಂಸೆ ಆಗ್ತೈತಿ, ನನಗೆ ಎಷ್ಟು ಮನಸ್ಸಿಗೆ ನೋವು ಆಗ್ತೈತಿ, ನನಗೆ ಎಷ್ಟು ಬೇಜಾರಾಗ್ತೈತಿ ನನಗೆ ಗೊತ್ತ. ಅವು ನನಗೆ ಬಂಜೆ ನೀ ಗೊಯ್ಡೆ ಅಂತಾನೆ. ಇದ್ರಾಗ ನಂದೇನು ತಪ್ಪೈತಿ ಹೇಳು? ನಾ ತಾಯಿ ಆಗಿದ್ರಕ ನನ್ನ ತಪ್ಪೈತಿ? ಹೇಳು, ಅವಂದೇನೂ ತಪ್ಪಿಲ್ಲ ನನ್ನ ಗಂಡಂದ. ಈಗೂ ಬರ್ತಾಗ ಎಷ್ಟು ರಾಮಾಯಣ ಮಾಡಿ ಎಷ್ಟು ಇದು ನಂದು ಏನೇನೆಲ್ಲ ಮಾಡಿದ ಅವಂಗೂ ಅದು ಗೊತ್ತೈತಿ. ನಾನು ಪ್ರತಿ ವರ್ಷ ಶ್ರಾವಣ ಸೋಮವಾರ ವ್ರತ ಇರ್ತಾನು, ದೇವಸ್ಥಾನಕ್ಕೆ ಹೋಗ್ತಾನು. ನಾನು ಮನ್ಯಾಗ ನಾನ್ ವೆಜ್ ಅದು ಏನು ತರಗೊಡಿಸೋದಿಲ್ಲ ನಾ ಸುಬ್ಬಕ್ಕ, ಮಾಡೋದು ಇಲ್ಲ. ಅಂದ್ರೂ ಜಬರ್ದಸ್ತಿ ತರ್ತಾನೆ, ಜಬರ್ದಸ್ತಿ ಮಾಡ್ತಾನೆ ನನಗೆ. ನಾ ಏನು ಮಾಡಲಿ? ಅದೆಲ್ಲ ದೇವ್ರಿಗೆ ಕಾಣೋದಿಲ್ಲ ಕಣ್ಣಿಗೆ. ಹೇಳೀರ ಮನ್ಯಾಗ ತರಬೇಡ ಅಂದ್ರೆ ಬಡಿತಾನ ಹೇಳಿದ ಮಾತು ಒಟ್ಟ ಕೇಳೋದಿಲ್ಲ ನಂದವು. ನಾನು ನಿನಗೆ ಒಂದು ಮಾತು ಹೇಳ್ತಾನೆ ಕೇಳಿಲ್ಲ. ಇವತ್ತು ಬೆಳಿಗ್ಗೆ ನನಗೆ ನಿನ್ನ ಗಂಡು ಸಿಕ್ಕಿದ್ದಲ್ಲಿ ಅದು ಏನು ತಂದಾನು ಏನಿಲ್ಲ, ನಾವು ಏನು ಮಾತಾಡ್ದೆಲ್ಲ ನನಗೆಲ್ಲ ಗೊತ್ತೈತಿ. ಅವು ಏನು ಮಾಡ್ಕೋರಕ್ಕೆ ಹೋಗ್ಲಿ, ಅವು ಬಿಟ್ಬಿಡು, ತಲೆನೇ ಕೆಡ್ಸ್ಕೊಬೇಡ ನಿನ್ನ ಗಂಡನ ಬಗ್ಗೆ. ಅವಂಗೆ ಯಾವಾಗ ತನ್ನಷ್ಟಕ್ಕೆ ತಾವು ಬುದ್ಧಿ ಬರ್ತೈತಿಲ್ಲ, ಆವಾಗ ಅವಂಗೆ ತನ್ನ ತಪ್ಪಿನ ಅರಿವು ಆಗ್ತೈತಿಲ್ಲ. ಇದನ್ನ ಅನ್ನತ್ತಿಲ್ಲ ಅವ್ನು ತಪ್ಪಿನ ಅರಿವು ಆಗೋದಿಲ್ಲ ಅಂತೇಳಿ. ಒಂದಲ್ಲ ಒಂದು ಅವ್ನ ತಪ್ಪಿನ ಅರಿವು ಆಗತೈತೆ. ಅಂಥ ಟೈಮ್ ದೇವ್ರು ಕೊಡತಾನ ಅವಂಗ. ನೀ ಒಂದು ವಿಚಾರ ಮಾಡು, ಈಗ ಅವನು ಟೈಮ್ ಐತೆ ಅಂತೇಳಿ ಅಷ್ಟು ಜಿಗ್ದಾಡತ್ತಾನ ನಾವು. ಒಂದಲ್ಲ ಒಂದು ನಿನ್ನ ಟೈಮು ಬರ್ತೈತಿ, ಅವಾಗ ನೋಡಂಕೆ ನಿನ್ನ ಗಂಡ ನಿನ್ನ ಕಡೆ ಕಾಲ ಬೀಳ್ತಾನಂತೇಳಿ ನಿನ್ನ ಕಡೆ ಬರಲಿಲ್ಲ. ನನ್ನ ಹೆಸರು ಸುಬ್ಬಕ್ಕನ ಅಲ್ಲ ಅಂತ ತಿಳ್ಕೊನಿ. ಗೊತ್ತಾತು? ಎಂತೆಂಥ ಮಂದಿನ ನೋಡಿಲ್ಲ, ಇಷ್ಟು ಜಿಗದಾಡು ಇಷ್ಟು ಕುಣ್ದಾಡು ಮಂದಿನ ದೇವರ ಚುಟ್ಕಿ ಹೊಡಿ ಅಷ್ಟರಲ್ಲಿ ಅವ್ರು ಸೊಕ್ಕ ಮುರಿದು ತಳಗೆ ಬಿದ್ದಾರ. ಇಟ್ಟು ಹಾರಾಡು ಇಟ್ಟಿದ್ರ ಮಂದಿನ. ಅವು ಮಾಡ್ತಾನೆಲ್ಲೋ ಮಾಡ್ಕೊರಕ್ಕೆ ಹೋಗ್ಲಿ, ಅವು ತಲೆ ಕೆಡ್ಸ್ಕೊಬೇಡ. ನೀ ದೇವ್ರ ಮ್ಯಾಗ ಭಕ್ತಿ ಐತಿಲ್ಲೋ, ನಿನ್ನ ಮನಸ್ಸು ಹಸನೈತಿ. ನಾ ಹೇಳ್ತಾನೆ ನಿನಗೆ ಮಗು ಆಗ್ತೈತೆ ಅಂತೇಳಿ ಆತು. ಇಲ್ಲಿ ಇವತ್ತು ದೇವ್ರ ಗುಡಿ ಮುಂದೆ ನಿಂತು ಹೇಳತ್ತಾನ, ದೇವ್ರು ನಿನ್ನ ಉಡಿ ತುಂಬತಾನ, ನಿನಗೂ ಒಂದು ಮಗು ಹುಟ್ಟತೈತೆ. ನೀ ತಲೆ ಕೆಡ್ಸ್ಕೊರಕ್ಕೆ ಹೋಗ್ಬೇಡ. ಎಲ್ಲಾರ್ದು ಒಂದು ಟೈಮ್ ಬರ್ತೈತಿ. ಈಗ ಅವನ ಟೈಮ್ ಐತಿ, ಅವನತ್ತಾನು ನಾಳೆ ನಾಡ್ದು ನಿಂದು ಒಂದು ಟೈಮ್ ಬರ್ತೈತಿ. ಆವಾಗ ನೀ ಅನ್ನೋಕೆ ಅವಾಗ ಅನ್ನೋ ತಕ್ಕ ನೀ ಗಪ್ಪೆ ಇರ್ನಿ. ಗೊತ್ತಾತು? ಮತ್ತೇನ್ರಿ ಅನ್ಕ ಯಾಕೆ ತಲೆ ಕೆಡ್ಸ್ಕೊತಿ ಹೇಳು? ನಿಂಗೇನು ವಯಸ್ಸಾಗೈತಿ ಈಗ? ಏನಪ್ಪ ನೀನು ಮಕ್ಕಳನ್ನ ಆಗೋದಿಲ್ಲ ಅಂತ ಹೇಳಿದಾರೋ? ಎಲ್ಲರಿಗೂ ಆಗ್ತಾವ. ಒಬ್ಬರಿಗೆ ಲೇಟ್ ಮಾಡಿ ಆಗ್ತಾವ, ಒಬ್ಬರಿಗೆ ಲಗೂಟ ಆಗ್ತಾವ. ಅದ್ರಾಗ ಏನು ಮಾಡ್ದೈತಿ ಹೇಳು? ಆದರೆ ಏನ ಸ್ವಲ್ಪ ತಿಳ್ಕೊಬೇಕಷ್ಟ. ಈಗ ನೀನೇ ಈ ಥರ ಮಾಡಿದೆಪ್ಪ ಅಂತಂದ್ರೆ ಹೆಂಗೆ ಆಗ್ತೈತಿ? ಸ್ವಲ್ಪ ಧೈರ್ಯ ತಡ್ಕೊ. ಎಂತೆಂಥ ಮಂದಿಗೆ ಎಷ್ಟೆಷ್ಟು ವರ್ಷ ಆದ ಬಳಕ ಮಕ್ಕಳಾಗಿದಾವೆ ಗೊತ್ತೈತಿ ನಿನಗೆ? ಸುಮ್ಮ ಹತ್ಕೋತ ಕೂತಿ ಆತ
ಆತ ಯಾರೇ ಆಗ್ತೈತಿ ಪಟ ಪಟ ಪೂಜೆ ಮುಚ್ಕೊಂಡ ಹೋಗು ನಡ್ರಿ ಮನಿಗೆ